ಬೂತಾಯಿಯಲ್ಲಿ ನಾವು ಎಂತೆಲ್ಲ ಐಟಮ್ ಮಾಡ್ತೇವೆ ಗೊತ್ತುಂಟಾ? ಬೂತಾಯಿ ಸಾರು ಮಾಡ್ತೇವೆ, ಬೂತಾಯಿ ಫ್ರೈ ಮಾಡ್ತೇವೆ, ಮತ್ತೆ ಬೂತಾಯಿ ಪುಳಿ ಮುಂಚಿ ಮಾಡ್ತೇವೆ. ಹಾಗೆ ಮತ್ತೆ ಬೂತಾಯಿ ಇನ್ನೊಂದು ಎಂತದ ಗಸಿ ಟೈಪ್ ಮಾಡ್ತಾರೆ, ಅದು ಕೆಂಪದ್ದು ಅಥವಾ ಮಾಡ್ತಾರೆ, ಗೊತ್ತಿಲ್ಲ, ಮಾಡ್ತಾರೆ ಮಾರೆ, ಗಸಿ ಮಾಡ್ತಾರೆ, ಅದು ನಾನು ನೋಡಿದ್ದೇನೆ ಯೂಟ್ಯೂಬ್ ಅಲ್ಲಿ. ಹಾಗೆ ಮತ್ತೆ ನಾನೊಂದು ರೆಸಿಪಿ ಕಂಡಿಡ್ತೇನೆ ಬೂತಾಯದ್ದು, ಈಗ ಪುಸ್ತಕಿಲ್ಲ, ಆರಾಮಲ್ಲಿ ಒಂದು ಏನಾದ್ರು ಬೂತಾಯದ್ದು ರೆಸಿಪಿ ಕಂಡಿಡಿತೇನೆ. ಸ್ಟಿಕ್ ಉಂಟು, ಇನ್ನೂ ಸ್ವಲ್ಪ ಉಳಿದಿದೆ ಸ್ಟಿಕ್ ತಂದದ್ದು, ಅದ್ರಲ್ಲಿ ಏನಾದ್ರು ಸಿಕ್ಕಿಸಿ ಏನಾದ್ರು ಮಾಡ್ಲಿಕ್ಕೆ ಆಗ್ತದೆ ನೋಡುವ ಬೂತಾಯದ್ದು. ನಮ್ದು ಸ್ಟಿಕ್ ವೇಸ್ಟ್ ಆಗ್ಬಾರ್ದಲ್ಲ ಅದಕ್ಕೆ. ವೀಕ್ಷಕರೇ, ಮತ್ಸ್ಯಗ್ರಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ತ್ರಿವೇಣಿ. ವೀಕ್ಷಕರೇ, ಇವತ್ತೆಲ್ಲ ಎಲ್ಲರ ಬಾಯಲ್ಲಿ ಒಂದೇ ಮೀನಿನ ಹೆಸರು, ಅಂಥದ್ದು ಮೀನು ತಂದಿದ್ದೇನೆ. ಬೂತಾಯಿ ಬೂತಾಯಿ ಬೂತಾಯಿ, ನಿಮ್ಗೆಲ್ಲರಿಗೆ ಸಹ ಗೊತ್ತುಂಟು ಬೂತಾಯಿ ಮೀನು ಅಂತ. ನಮ್ಮ ಬಾಯಿಯ ನಾಲೆಯ ತುದಿಯಲ್ಲಿ ಇರುವಂಥದ್ದು ಬೂತಾಯಿ ಬಂಗುಡೆ. ಹಾಗೆ ಇಲ್ಲ, ನನಗೆ ತುಂಬಾ ಬೂತಾಯಿ ಉಂಟು, ಫ್ರೆಶ್ ಬೂತಾಯಿ ಉಂಟು. ಅಂದ್ರೆ ಅದು ಬರುವಾಗ ಎಲ್ಲ ಒಟ್ಟಿಗೆ ಅದರ ಫ್ಯಾಮಿಲಿ ತೆಪ್ಪ ಕಟ್ಕೊಂಡೇ ಬರುದು, ಒಟ್ಟಿಗೆ ರಾಶಿ ಬರ್ತದೆ. ಬರ್ಲಿಲ್ಲಾದ್ರೆ ಅದು ಬರುದೇ ಇಲ್ಲ, ಅಷ್ಟು ಮೀನು ಬರ್ತದೆ. ವಾಡದ್ದು ಫ್ರೆಶ್ ಬೂತಾಯಿ ಸಿಕ್ಕಿದೆ. ಹಾಗೆ ಅದರಲ್ಲಿ ಒಳ್ಳೆ ಪುಳಿ ಮುಂಚಿ ಮಾಡುವಂತ ಎನಿಸಿದ್ದೇವೆ. ಬನ್ನಿ ಪುಳಿಯಾಗಿ ಬೂತಾಯಿ ಪುಳಿ ಮುಂಚಿ ತಿನ್ನುವ. ವೀಕ್ಷಕರೇ, ಬೂತಾಯಿ ಮೀನಿನ ವಿಶೇಷತೆ ಅಂದ್ರೆ ಬೂತಾಯಿ ಬರುವಾಗ ರಾಶಿ ತೆಪ್ಪ ಇಟ್ಕೊಂಡು ಬರ್ತದೆ. ಬೂತಾಯಿ ಇರ್ಲಿಲ್ಲಾದ್ರೆ ಎಂತ ಇಲ್ಲ, ಬೂತಾಯಿ ತೆಪ್ಪ ಬರ್ತದಲ್ಲ, ಆವಾಗೆಲ್ಲ ಎಂತ ರೇಟ್ ಇರಲ್ಲ. ಅದೆಲ್ಲ ನಾರ್ಮಲ್ ಎಲ್ಲ ಇದು ಎಂತ ಯಾವ್ದಕ್ಕೆ ಕುಟ್ಟೆ ಮಾಡ್ಲಿಕ್ಕೆಲ್ಲ ಹೋಗ್ತದೆ. ಕುಟ್ಟೆ ಅಂದ್ರೆ ಎಂತ ಗೊತ್ತಾಯ್ತಾ, ಇದು ಗೊಬ್ಬರಕ್ಕೆಲ್ಲ ಹೋಗ್ತದೆ. ಅಷ್ಟು ಸಹ ರಾಶಿ ಬರ್ತದೆ ಬೂತಾಯಿ, ಬೆಲೆ ಇಲ್ಲದಷ್ಟು ಬರ್ತದೆ ಬಂದ್ರೆ ಬೂತಾಯಿ. ಹಾಗೆ ಬೂತಾಯಿ ಇದ್ರೆ ಸ್ವಲ್ಪ ಮೀನಿಗೆ ಸಹ ತುಂಬಾ ರೇಟ್ ಇರ್ತದೆ, ಬಂದ್ರೆ ಮಾತ್ರ ಎಂತ ರೇಟ್ ಇರಲ್ಲ. ಮಾತ್ರ ಮದ್ದಿನಾಂಶ ಎಲ್ಲ ಒಳ್ಳೇದುಂಟು ಬೂತಾಯಿಯಲ್ಲಿ. ಬೂತಾಯಿಯನ್ನು ಕುಂದಾಪುರ ಸೈಡ್ ಅಲ್ಲಿ ಬೈಗೆ ಹೇಳ್ತಾರಂತೆ, ಕನ್ನಡದಲ್ಲಿ ಬೂತಾಯಿ ಹೇಳ್ತಾರ. ಬೈಗೆ ಫ್ರೆಶ್ ಬೂತಾಯಿ ಬನ್ನಿ ವೀಕ್ಷಕರೇ, ಬನ್ನಿ ಕೆಜಿಗೆ ಚೀಪ್ ಅಂಡ್ ಬೆಸ್ಟ್. ಈ ಬೂತಾಯಿ ನೋಡಿ ಅಂತೆ, ಫ್ರೆಶ್ ನೋಡಿ ಅಂತೆ, ಬಾರಿ ಫ್ರೆಶ್ ಉಂಟು. ಕಣ್ಣು ನೋಡಿ ಕೆಂಪು, ಇಲ್ಲಿ ಕೆಬ್ಬು ಉಂಟಲ್ಲ, ಕೆಬ್ಬು ಸೈಡ್ ಅಲ್ಲಿ ಕೆಂಪು ನೋಡಿ ಅಂತೆ, ಬಾರಿ ಫ್ರೆಶ್ ಉಂಟು. ಹೀಗೆ ನೋಡಿ, ಇದು ಸಣ್ಣ ಬೂತಾಯಿ. ಈ ಸಣ್ಣ ಬೂತಾಯಿಗೆ ಎಂತ ಹೇಳ್ತಾರೆ ಗೊತ್ತುಂಟಾ? ತರು ಬೂತಾಯಿ ಹೇಳ್ತಾರೆ ಈ ಸಣ್ಣ ಬೂತಾಯಿಗೆ. ಇನ್ನೊಂದು ದೊಡ್ಡ ಯಾವುದು ಬರ್ತದೆ ಗೊತ್ತುಂಟಾ? ಪುಷ್ಟಿ ಇರ್ತದೆ, ಅದು ಯಾವ ಬೂತಾಯಿ? ಗೊಡ್ಡು ಬೂತಾಯಿ. ಅದು ಸಹ ರುಚಿ ಮಾತ್ರ ಹೇಳುದೇ ಬೇಡ, ಬಾರಿ ಒಳ್ಳೇದಿರ್ತದೆ. ಹೆಚ್ಚಿನವರು ಅದನ್ನೇ ಕೇಳುದು, ಮಾರ್ಲಿಕ್ಕೆ ಹೋದ್ರೆ ಕೂಡ ಎಲ್ಲ ಕೇಳುದು. ಅದು ತೋರ ಬರ್ತದಲ್ಲ, ಆ ಬೂತಾಯಿ ತಕೊಂಡ್ ಬನ್ನಿ ಅಂತ ಹೇಳಿದ್ರು. ಇದು ಮಾತ್ರ ರುಚಿ ಬಾರಿ ಒಳ್ಳೇದಿರ್ತದೆ ಬೂತಾಯಿ. ಫ್ರೆಶ್ ಮೀನೆಲ್ಲ ರುಚಿ ಬಾರಿ ಒಳ್ಳೇದಿರ್ತದೆ. ಆದ್ರೆ ಎಂತ ಗೊತ್ತುಂಟ, ಮುಳ್ಳು ಜಾಸ್ತಿ. ಈ ಬೂತಾಯಿಯಲ್ಲಿ ಮುಳ್ಳು ಜಾಸ್ತಿ. ನಾವು ಸ್ವಲ್ಪ ಅದೋಟಲ್ಲಿ ತಿನ್ಬೇಕೆಲ್ಲ. ದೊಂಡೆಯಲ್ಲಿ ರಪರಪ ತಿನ್ನುವವರಿಗೆಲ್ಲ ದೊಂಡೆಯಲ್ಲಿ ಹಿಡ್ದು ಹೋಗ್ತದೆ. ಮತ್ತೆ ನುಪ್ಪು ಒಂದು ಮುಷ್ಟಿ ಗೋರಿ ತಿನ್ಬೇಕು, ಮುಳ್ಳು ಜಪ್ಲಿಕ್ಕೆ, ಕೆಳಗೆ ಹೋಗ್ಲಿಕ್ಕೆ. ಎಂತ ಗೊತ್ತುಂಟಾ, ಈ ಬೂತಾಯಿಯನ್ನು ಹೇಗೆ ಮಾಡುದಂತ ನೋಡಿದ್ದೀರಾ ನೀವು? ಬನ್ನಿ ಇಲ್ಲಿ ನೋಡಿ ಅಂತೆ ಫಸ್ಟ್ ಹೇಗೆ ಮಾಡುದಂತ. ಇವರೆಲ್ಲ ಪಟ ಮಾಡ್ತಿದ್ದಾರೆ ಮಾರೆ. ಇಲ್ಲಿ ಹೋಲ್ಡನ್ ಮಾರೆ, ಬೂತಾಯಿಯನ್ನು ತೋರಿಸಿ. 1 ಮಿನಿಟ್, ಈಗ ತೋರಿಸ್ತೇನೆ. ಮೊದಲು ಬೂತಾಯಿಯನ್ನು ಇಟ್ಕೊಳ್ಳಿ, ಸ್ಲೋ ಮೋಷನ್ ಅಲ್ಲಿ ತೋರಿಸಿ. ಬೂತಾಯಿ ಇಟ್ಕೊಳ್ಳಿ, ನಿಲ್ಲಿ. ಸೈಡದ್ದು ರೆಕ್ಕೆಯನ್ನು ಕಟ್ ಮಾಡಿ, ಆದ ಮೇಲೆ ಪೊಡಸು ತೆಗಿರಿ, ಮೆಲ್ಲ ತೆಗಿರಿ. ನಾನು ತೆಗೆಯುವಾಗ ಅದು ಸೀದಾ ಮಾಂಸ ಸಹ ಬರ್ತದೆ. ಪೊಡಸು ತೆಗೆಯುವಾಗ ನಂಗೆ ಬೂತಾಯಿ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ನೋಡಿ, ಇವರೆಲ್ಲ ಮಂಡೆಯನ್ನೇ ತೆಗೆದು ಬಿಸಾಡ್ತಿದ್ದಾರೆ. ಫ್ರೆಶ್ ಮೀನದ್ದು ಮಂಡೆ ಇಡಿ, ಒಳ್ಳೆ ರುಚಿ ಆಗ್ತದೆ. ಅವರಿಗೆ ಮಂಡೆ ಬೇಡಂತೆ, ಹಾಗೆ ತೆಗಿತಾ ಇದ್ದಾರೆ. ಮತ್ತೆ ಸೈಡ್ ಅದೆಲ್ಲ ಇದು ಹೀಗೆ ತೆಗೆದು, ಕಪ್ಪೆಲ್ಲ ಉಂಟು, ಅದೆಲ್ಲ ತೆಗಿಬೇಕು. ಮೊದಲೇ ತೆಗೆದ್ರೆ ಒಳ್ಳೇದು, ಮತ್ತೆ ವಾಶ್ ಮಾಡುವಾಗ ಕಷ್ಟ ಆಗ್ತದೆ. ಅಷ್ಟೇ, ಬೂತಾಯಿ ಮಾಡ್ಲಿಕ್ಕೆ ಅಷ್ಟೇ ಸಿಂಪಲ್, ಏನು ಭಂಗ ಇಲ್ಲ, ಸುಲಭ, ಏನು ತೊಂದರೆ. ಕೆಲವರಿಗೆ ಇಂಟ್ರೆಸ್ಟ್ ಇಲ್ಲ ಇದು ಮೀನು ಮಾಡುದು, ಚಿಕ್ಕ ಮೀನಲ್ಲ, ಯಾರು ಮಾಡುವುದು ಅಂತ. ನಾವು 2-3 ಮಾಡುವಾಗ ಕೆಲವರು ಹೇಳ್ತಾರೆ, ನೀವು 2-3 ಮಾಡುವಾಗ ನಾನು ಒಂದೇ ಮಾಡುದು ನಾವು ಅಂತ. ಅಂದ್ರೆ ಇದು ರುಚಿಯದ್ದು ಮೀನು, ಕೆಲಸ ಜಾಸ್ತಿ. ಮತ್ತೆ
ಇದು ರುಚಿ ಇಲ್ಲದ್ದು ಮೀನು ರಪ್ಪ ಆಗ್ತದೆ. ದೊಡ್ಡ ದೊಡ್ಡ ಮೀನೆಲ್ಲ ಸಿಗ್ತದಲ್ಲ, ಅದು ರಪ್ಪ ರಪ್ಪ ಮಾಡ್ಲಿಕ್ಕೆ easy ಉಂಟು. ಇದೊಂದು ಸ್ವಲ್ಪ ರುಚಿ ಉಂಟು, ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ. ಈ ಬೂತಾಯಿ ಮೀನು ಉಂಟಲ್ಲ, ಇದು ಪೊರಲ್ ಸ್ವಲ್ಪ ಜಾಸ್ತಿ, ಅಂದ್ರೆ ಸ್ಮೆಲ್ ಸ್ವಲ್ಪ ಜಾಸ್ತಿ. ಇದಕ್ಕೆ ಸ್ವಲ್ಪ ಅರಿಶಿನ ಎಲ್ಲ ಒಳ್ಳೆ ಹಾಕ್ಬೇಕು, ಆಗ ಸ್ಮೆಲ್ ಅಷ್ಟಾಗಲ್ಲ. ಇಲ್ಲದ್ರೆ ಮನೆ ಎಲ್ಲ ಫುಲ್ಲು ಪರ್ಫ್ಯೂಮ್ ಹಾಕಿದಾಗೆ ಗಮ್ಮ ಪರಿಮಳ ಆಗ್ತದೆ. ಮತ್ತೆ ಇದು ಬೂತಾಯಿ ಮೀನಿನಲ್ಲಿ ಇದು ಬೂತಾಯಿ ಮೀನದ್ದು ಎಣ್ಣೆ ಎಲ್ಲ ಮಾಡ್ತಾರೆ, ಅದು ಎಲ್ಲ ನಮ್ದು ಬಾಡಿಗೆಲ್ಲ ಒಳ್ಳೇದು. ಅಂದ್ರೆ ಇದು ಮೂಳೆ ಉಂಟಲ್ಲ, ನಮ್ದು ಮೂಳೆ ಉಂಟಲ್ಲ, ಅದೆಲ್ಲ ಅದಕ್ಕೆಲ್ಲ ಒಳ್ಳೇದು ಇದು ಬೂತಾಯಿಯದ್ದು ಎಣ್ಣೆ. ಮತ್ತೆ ಇದು ಟ್ಯಾಬ್ಲೆಟ್ಗೆ ಸಹ ಹೋಗ್ತದೆ ಬೂತಾಯಿ ಮೀನದ್ದು ತುಂಬಾ ಇದು ಉಂಟು, ಬೆನಿಫಿಟ್ ಉಂಟು. ನೋಡಿ ನನ್ನ ಅಮ್ಮನ ಕೈ ಚಾಲಕ ನೋಡಿ ಅಂತೆ, ರಪ ಮಾಡುದು ನೋಡಿ ಅಂತೆ, ಪಟ ಪಟ. ನಾನು ಒಂದು ಮಾಡುವ, ಅವರು 3 ಮಾಡ್ತಾರೆ. 3 ಮಾಡ್ಲೇಬೇಕಲ್ಲ, ಎಕ್ಸ್ಪೀರಿಯನ್ಸ್ ಇಲ್ವಾ ಅಲ್ವಾ? ಮತ್ತೊಂದು ಮೀನುಂಟು, ಮತ್ತೊಂದು ಟೈಪ್ ಅದ್ದು ಮೀನು ಸಹ ಬರ್ತದೆ ಇದರಲ್ಲಿ, ವಾಮನ್ ಬೂತಾಯಿ ಅಂತೆ. ಅದೆಂತ ವಾಮನ್ ಬರುದು ಎಲ್ಲಿಂದ? ವಾಮನಿಂದ ಬರುದಂತೆ, ಅದು ವಾಮನ್ ಬೂತಾಯಿ. ಹೌದಾ? ಅದು ದೊಡ್ಡದು, ಇಷ್ಟು ದಪ್ಪ ಉಂಟು. ಅದು ಸಮೇತ ಊರು ತಿರುಗಿ ಬರ್ತದೆ ಮಾರೆ, ವಾಮನ್ ಊರೆಲ್ಲ ಆಗ್ಬೋದು ವಾಮನ್ ಬೂತಾಯಿ. ನಾನು ನೋಡಿ ಈಗೆಲ್ಲ ಅಮ್ಮನಿಗೆ ಹೆಲ್ಪ್ ಮಾಡ್ತೇನೆ. ತುಂಬಾ ಬೂತಾಯಿ ಉಂಟಲ್ಲ, ತರು ಬೂತಾಯಿ ಕಿರಿಕಿರಿ ಅಲ್ಲ, ಬ್ಯಾಲೆ ಕೆಳಗೆ ಹಾಕಿ, ಹಾಗೆ ನಾನು ಹೆಲ್ಪ್ ಮಾಡುತ್ತೇನೆ. ಇದರಲ್ಲಿ ನಾನು ಒಳ್ಳೆ ಅವರಿಗೆ ಪೊಡಸ ತೆಗೆದು ಕೊಡ್ತೇನೆ. ಇನ್ನೊಂದು ಸಪ್ರ ಬೀಲೆ ಬರ್ತದೆ ಬೂತಾಯಿ, ಅದು ಬೀಲೆ ಸ್ವಲ್ಪ ಸಪ್ರ, ಅಲ್ಲಿ ಬೀಲ ಹತ್ತಿರ ಅದು ಮುಳ್ಳೆ ಖಾಲಿ. ಮತ್ತೆ ಇದರಲ್ಲಿ ಮುಳ್ಳಿಲ್ವಾ? ಕೆಲವರು ಹೇಳ್ತಾರೆ ಬೀಲೆ ಸಪ್ರವಾ ಬೇಡ ನಮ್ಗೆ ಅಂತ. ನಾನು ಮೀನ್ ಮಾರ್ಲಿಕ್ಕೆ ಹೋಗ್ತೇನಲ್ಲ ಆಗ ಹೇಳುದು ಅದು ಡೌಟ್. ಇದು ಜಾಸ್ತಿ ಫುಡ್ ತಿನ್ಲಿಲ್ಲವೇನ, ಬೀಲ ಸಪುರ ಆಗಿ ಹೋಗಿದೆ ಕಾಣಿಸ್ತದೆ. ಇನ್ನು ನಮ್ಗೆ ಇದು ಸಣ್ಣ ಮೀನು ಸಹ ತಿನ್ಲಿಕ್ಕೆ ಸಿಗಲ್ಲ ಮಾರೆ. ಇನ್ನು ಮಳೆಗಾಲಲ್ಲ, ಹಾಗೆ ಇನ್ನು ಬೊಲ್ಲ ಬರ್ತದಲ್ಲ, ಇನ್ನು ಮೀನೆಲ್ಲ ಸಿಗುದಿಲ್ಲ. ಇನ್ನು ಲಾಸ್ಟಿಗೆ ನಮ್ಗೆ ನುಂಗಿಯಲ್ಲೇ ಮೀನೆ. ನಾವು ಬೂತಾಯಿಯಲ್ಲಿ ನಾವು ಎಂತೆಲ್ಲ ಐಟಮ್ ಮಾಡ್ತೇವೆ ಗೊತ್ತುಂಟಾ? ಬೂತಾಯಿ ಸಾರು ಮಾಡ್ತೇವೆ, ಬೂತಾಯಿ ಫ್ರೈ ಮಾಡ್ತೇವೆ, ಮತ್ತೆ ಬೂತಾಯಿ ಪುಲಿ ಮುಂಚಿ ಮಾಡ್ತೇವೆ. ಹಾಗೆ ಮತ್ತೆ ಬೂತಾಯಿ ಇನ್ನೊಂದು ಎಂತದ ಗಸಿ ಟೈಪ್ ಮಾಡ್ತಾರೆ, ಅದು ಕೆಂಪದ್ದು ಅಲ್ವಾ? ಗಸಿ ಹೌದು ಮಾಡ್ತಾರೆ, ಇವರು ಗೊತ್ತಿಲ್ಲ, ಮಾಡ್ತಾರೆ ಮಾರೆ, ಗಸಿ ಮಾಡ್ತಾರೆ. ಅದು ನಾನು ನೋಡಿದ್ದೇನೆ ಯೂಟ್ಯೂಬಲ್ಲಿ. ಹಾಗೆ ಮತ್ತೆ ನಾನೊಂದು ರೆಸಿಪಿ ಕಂಡುಹಿಡ್ತೇನೆ ಬೂತಾಯಿಯದ್ದು. ಈಗ ಪುರ್ಸತಿಲ್ಲ, ಆರಾಮಲ್ಲಿ ಒಂದು ಏನಾದರೂ ಬೂತಾಯಿಯದ್ದು ರೆಸಿಪಿ ಕಂಡುಹಿಡಿತೇನೆ. ಹಾಗೆ ಈಗ ನಾವು ಪುಲಿ ಮುಂಚೆ ಮಾಡುವ, ನೆಕ್ಸ್ಟ್ ನಾನು ನೋಡುವ ಬೂತಾಯಿಯದ್ದು ಫ್ರೆಶ್ ಬೂತಾಯಿ ಇರುವಾಗ ಎಂತಾದ್ರೂ ಒಂದು ಡಿಶ್ ಮಾಡುವ. ಬೂತಾಯಿ ನಮ್ದು ಸ್ಟಿಕ್ ಉಂಟು, ಇನ್ನೂ ಸಹ ಸ್ವಲ್ಪ ಉಳಿದಿದೆ ಸ್ಟಿಕ್ ತಂದದ್ದು, ಅದ್ರಲ್ಲಿ ಏನಾದ್ರೂ ಸಿಕ್ಕಿಸಿ ಏನಾದ್ರೂ ಮಾಡ್ಲಿಕ್ಕೆ ಆಗ್ತದೆ ನೋಡುವ ಬೂತಾಯಿಯದ್ದು. ನಮ್ದು ಸ್ಟಿಕ್ ವೇಸ್ಟ್ ಆಗ್ಬಾರ್ದಲ್ಲ, ಅದಕ್ಕೆ ಹಾಗೆ ಎಂತಾದ್ರೂ ಒಂದು ಡಿಶ್ ಕಂಡುಹಿಡಿಯುವ. ಬೂತಾಯಿ ಕಾಲೈಸ ಮಾಡ್ತಾರೆ, ಗೊತ್ತುಂಟ ನಿಮಗೆ? ಅದು ದೊಡ್ಡದು ಸಿಗ್ಬೇಕು, ಭಾರಿ ಒಳ್ಳೇದಾಗ್ತದೆ, ಎಣ್ಣೆ ಎಲ್ಲ ಹಾಕುದಿಲ್ಲ. ಅವತ್ತಿಲ್ಲ ಬಂಗುಡೆ ಕೋಲೆ ಮಾಡಿದ್ದೆಲ್ಲ, ಹಾಗೇನೆ ಬೂತಾಯಿ ಕಾಲೈಸ ಮಾಡ್ಲಿಕ್ಕೆ ಭಾರಿ ರುಚಿ ಆಗ್ತದೆ ಮಾತ್ರ, ಹೇಳುದೇ ಬೇಡ ಅದ್ರದ್ದು ಟೇಸ್ಟ್. ಮಾಡುವ, ನಾವು ಇನ್ನೂ ಸಹ ಮಾಡುವ. ನಾನು ಮಾಡುವಾಗ ನಿಮ್ಗೆ ರೆಸಿಪಿ ಆಗ್ತಾನೆ ಇರ್ತೇನೆ. ನಮ್ಮ ಮನೆಯಲ್ಲಿ ಒಳ್ಳೆ ಪಜಿರ ಆಗಿದೆ ವೀಕ್ಷಕರು, ಇಲ್ಲಿ ನೋಡಿ ಅಂತ ಹಸಿರು ಪಜಿರ. ಯಾರ ಮನೆಯಲ್ಲಿ ಪೆತ್ತ ಉಂಟಾ? ಬನ್ನಿ, ಒಳ್ಳೆ ಪಜಿರ ಆಗಿದೆ, ಪೆತ್ತಗಳು ತಿನ್ನುವದ್ದು ಫುಡ್ ನೋಡಿ, ಎಷ್ಟು ಒಳ್ಳೆ ಪಜಿರ. ಇಂಥದ್ದೆಲ್ಲ ಚಿಕ್ಕದಿರುವಾಗ ಎಂತ ಪೆತ್ತ ಇತ್ತಾ? ಪೆತ್ತಲ್ಲ, ನಾವು ಚಿಕ್ಕದಿರುವಾಗ ಇದು ಐಸ್ ಎಲ್ಲ ಕಡಿಮೆ ಇತ್ತು, ಐಸ್ ಎಲ್ಲ ಇರ್ಲಿಲ್ಲ, ಅಷ್ಟು ಇತ್ತು ಅಲ್ಲಿ ಅಷ್ಟೇನು ಇದಿಲ್ಲ. ಈಗ ಎಲ್ಲ ಕಡೆಯಲ್ಲಿ ಐಸ್ ಉಂಟು. ಆಗ ನಾವು ಬೂತಾಯಿಯನ್ನು ಒಂದು ಹೊಂಡ ತೆಗೆದು, ಸಮುದ್ರ ಬದಿಯಲ್ಲಿ ಹೊಂಡ ತೆಗೆದು ಅದಕ್ಕೆ ಹಾಕಿ, ಅದರೊಳಗೆ ಬೂತಾಯಿಯನ್ನು ಹಾಕಿ ಎಲ್ಲ ಮಣ್ಣು ಮಾಡಿ ಒಂದು ವಾರ ಆದ್ಮೇಲೆ ತೆಗೆದು ಅದನ್ನು ತೆಂಗಿನ ಮರಕ್ಕೆಲ್ಲ ಹಾಕ್ತಾ ಇದ್ದೇವೆ. ಮುಂಚಿನ ಕಾಲದ್ದು ಫ್ರಿಜ್ ಅದು. ಮುಂಚಿನ ಕಾಲ ಅಂದ್ರೆ ಮುಂಚಿನ ಕಾಲ ಅಲ್ಲ, ನಾವು ಅಮ್ಮನವರೆಲ್ಲ ಇದಕ್ಕೆ ತೆಂಗಿನ ಮರಕ್ಕೆ ಹಾಕ್ತಿದ್ರು. ಈಗ ಎಲ್ಲ ತಿನ್ಲಿಕ್ಕಲ್ವಾ, ಆವಾಗ ಸಹ ಬ್ರಾಂಡೆಡ್ ಜನ ತಿನ್ಲಿಕ್ಕಲ್ಲ, ಇದು ಹೊಂಡ ಮಾಡಿದ್ದು ಗೊಬ್ಬರ ಮಾಡ್ಲಿಕ್ಕಂತೆ. ಅದು ಭಾರಿ ಒಳ್ಳೇದು ಗಿಡಕ್ಕೆಲ್ಲ. ಈಗೆಲ್ಲ ಗಿಡಕ್ಕೆಲ್ಲ ಅದು ಇದು ಬಂದಿದೆ ಅಲ್ಲ, ಸಪ್ಪಲ ಕಿಪ್ಪಲ ಅಂತ. ಆಗ ಈಗ ಎಲ್ಲ ಇರ್ಲಿಲ್ವ, ಇದು ಒಳ್ಳೆಯದು. ಇದರದ್ದು ಮಂಡೆ ಎಲ್ಲ ಉಂಟಲ್ಲ, ಮಂಡೆ ಅದನ್ನು ಹೊಂಡ ತೆಗೆದು ಹಾಕ್ಬೇಕು ಅದರ ತೆಂಗಿನ ಮರದ ಹತ್ತಿರ, ತೆಂಗಿನ ಮರದ ಬುಡಕ್ಕೆ ಹಾಕ್ಬೇಕು, ಕಟ್ಟೆಗೆ. ಇಲ್ಲದಿದ್ರೆ ಮೇಲೆ ಹಾಕಿದ್ರೆ ಬೆಕ್ಕೆಲ್ಲ ತಿಂದು ಖಾಲಿ ಮಾಡಿಬಿಡ್ತದೆ, ಮತ್ತೆ ಅದು ವಾಂತಿ ಮಾಡ್ತದೆ. ಯಾವುದು? ಬೆಕ್ಕು ವಾಂತಿ ಮಾಡ್ತದೆ, ಅದು ಗಡಿ ಬಂಜಿನ ಆಗ್ತಿರ್ತದಲ್ಲ, ವಾಂತಿ ಮಾಡ್ತಿರ್ತದೆ ಅಲ್ವಾ?
ಈಗ ತಿನ್ಲಿಕ್ಕೆ ಇಲ್ಲ ಬೂತಾಯಿ. ಒಂದು ಪುಡಾಯಿಗೆ 3,500 2,500 ಹೋಗ್ತದೆ. ಮತ್ತೆ ಬಂದ್ರೆ ತೆಪ್ಪ ತೆಪ್ಪ ಬರ್ತದೆ ಮತ್ತೆ ಬೂತಾಯಿ. ಅದೆಲ್ಲ ಇದಕ್ಕೆ ಹೋಗ್ತದೆ, ಕುಟ್ಟಿಗೆ ಅಷ್ಟು ಭಂಗದಿಂದ ತರುದವರು ಇದ್ದು. ಅದು ತುಂಬಾ ಇದ್ದದ್ದೆಲ್ಲ ಯಲಮ್ಗೆ ಬರುದಿಲ್ಲ. ತುಂಬಾ ಇದ್ದದ್ದೆಲ್ಲ ಫ್ಯಾಕ್ಟ್ರಿಗೆ. ಆಯ್ತು ಅಕ್ಕ, ಎಲ್ಲ ಆಯ್ತು ವೀಕ್ಷಕರೇ. ಈಗ ಕ್ಲೀನ್ ಮಾಡುವ ಪ್ರೋಗ್ರಾಮ್. ವಾಸನೆ ಯಾರು ಹಿಡಿಯುದಿಲ್ಲ, ನಾನೇ ತಗೊಂಡು ಹೋಗ್ಬೇಕು. ನೀವೇ ತಗೊಂಡೋಗಿ, ನಾ ಇನ್ನಿಂದ ಬರ್ತೇನೆ. ಇದನ್ನು ತಗೊಂಡು ನೋಡಿ, ನೀರೆಲ್ಲ ಕಪ್ಪು ಕಪ್ಪಾಗಿದೆ. ಪಸೆ ನೋಡಿ ಅಂತೆ, ಮೇಲೆ ಪಸೆ, ಒಳ್ಳೆ ಪಸೆ ಉಂಟು. ಈಗ ಪಸೆಯನ್ನೆಲ್ಲ, ತೆಂಗಿನಕಾಯಿ ಇರಲ್ಲ ಅವರಿಗೆ ಒಳ್ಳೆ ರೆಸಿಪಿ ಉಂಟು ನೋಡಿ. ಇದು ಬೂತಾಯಿ ಪುಳಿ ಮುಂಚಿ ತೆಂಗಿನಕಾಯಿ ಹಾಕದೆ ಮಾಡುವಂಥದ್ದು. ನಮಗೆಲ್ಲ ತೆಂಗಿನಕಾಯಿ ಬೇಕಂತೇನಿಲ್ಲ, ಖಾಲಿ ನೋಡಿ ಇದು ಉದ್ದ ಮೆಣಸು. ನಿಮ್ಮದು ಬೂತಾಯಿ ಎಷ್ಟುಂಟು ಕ್ವಾಂಟಿಟಿ ನೋಡಿ. ಇದು ಎಂತ ಮೆಣಸು ಹಾಕಿ, ಉದ್ದ ಮೆಣಸು, ಮತ್ತು ಸಾಸಿಮೆ, ಜೀರಿಗೆ, ಮತ್ತು ಇದನ್ನು ಕೊತ್ತಂಬರಿ, ಮತ್ತು ಓಮ, ಮೆತ್ತೆ, ಮತ್ತು ದೊಡ್ಡ ತುಂಡಲ್ಲಿ ಹುಳಿ. ಇದನ್ನು ಮೇನು. ನಿಮಗೆ ಎಷ್ಟು ಹುಳಿ ಬೇಕಷ್ಟು ಹಾಕಿಬಿಡಿ, ನಾವು ಇಷ್ಟ ಆಗ್ತಿರ್ತೇವೆ. ಇದು ಪುಳಿ ಮುಂಚೆ ಅಂದರೆ ನಮಗೆ ಪುಳಿ ಸಹ ಮುಂಚಿಸ ಸ್ವಲ್ಪ ಜಾಸ್ತಿ. ಪುಳಿ ಮುಂಚಿ ಹೇಳುವಾಗ ಪುಳಿ ಸ್ವಲ್ಪ ಜಾಸ್ತಿ ಹಾಕಿ. ಇದಕ್ಕೆ ಬೇರೆ ಎಂತಾದ್ರೂ ಹಾಕ್ಲಿಕ್ಕುಂಟಾ? ಇದಕ್ಕೆ ಬೇರೆ ಎಂತ ಇಲ್ಲ, ಸ್ವಲ್ಪ ನೀರು ಹಾಕಿ. ಹುಳಿ, ಹಲ್ದಿ, ಉಪ್ಪು. ಬನ್ನಿ, ಕ್ಲೀನ್ ಮಾಡಿ ಆದ್ಮೇಲೆ ನೋಡಿ ಹೇಗುಂಟ, ಒಳ್ಳೆದುಂಟಾ ವೀಕ್ಷಕರೇ? ನಮ್ದು ಪುಳಿ ಮುಂಚಿಗೆ ನಂಗೆಲ್ಲ ಅದು ಹೇಳುವಾಗನೇ ಬಾಯಲ್ಲಿ ಇದು ತೊಡು ಬರ್ತಾ ಉಂಟು, ಅಂದ್ರೆ ಒಂಥರ ಇದಾಗ್ತುಂಟು, ಆಸೆ ಆಗ್ತುಂಟು ನೋಡಿ. ಫಸ್ಟ್ ಗ್ಯಾಸ್ ಚಾಲು ಮಾಡಿ, ಬಾಣಲಿ ಇಡಿ. ಅಂದ್ರೆ ನಮ್ಮ ಮನೆಯಲ್ಲಿ ದೊಡ್ಡ ಬಿಸಲಿಲ್ಲ, ಹಾಗೆ ನಾನು ಇಲ್ಲ ಇದು ಯಾವುದು ಇದು ಯಾವುದು ಮಾರೆ, ಎಣ್ಣೆ ಹತ್ತು ಮಾರೆ. ಇದು ಇಟ್ಟೆ, ಈ ಬಾಣಲಿ ಇಟ್ಟೆ. ನಮ್ಮ ಮನೆಯಲ್ಲಿ ದೊಡ್ಡ ಬಿಸಲೇ ಇಲ್ಲ, ಸಣ್ಣ ಬಿಸಲೆ ಉಂಟು. ನಮ್ದು ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ. ಬಿಸಲು ತಂದ್ರೆ ನನ್ನ ಮಕ್ಕಳ ಕೈಯಲ್ಲಿ ಗೊತ್ತುಂಟಾ? ಮತ್ತೆ ಇವರ ಕೈಯಲ್ಲಿ ಮಣ್ಣಿನ ಬಿಸಲೆ ಸಹ ಇವರ ಕೈಯಲ್ಲಿ ಉರಿಯುವುದಿಲ್ಲ, ಅಂದ್ರೆ ಎಲ್ಲ ಒಡೆದಾಕಿ ಬಿಡ್ತಾರೆ. ಹಾಗೆ ಎಷ್ಟು ಬಿಸಲೆ ತಂದಿದ್ದೇವೆ, ಇವರ ಕೈಯಲ್ಲಿ ಇದು ಒಡೆಯುವುದಿಲ್ಲ. ಪುಳಿ ಮುಂಚಿಯದ್ದು ವಿಶೇಷತೆ ಏನಂದ್ರೆ, ನಮ್ದಿಲ್ಲ ತರಕಾರಿಯಲ್ಲಿ ಒಗ್ಗರಣೆಗೆ ಹಾಕ್ತೇವೆಲ್ಲ, ಹಾಗೇನೆ ಒಗ್ಗರಣೆ ಹಾಕ್ಲಿಕ್ಕುಂಟು. ಯಾರಾದ್ರೂ ಕಿರಿಚಿದು ಈ ಬೆಳ್ಳುಳ್ಳಿಯನ್ನು ಹಿಡ್ಕ ಹಾಕಬೇಡಿ, ರಟ್ಟಿ ಹೋಗ್ತದೆ. ಇದನ್ನು ಸಣ್ಣ ಬುದ್ಧಿ ಹಾಕಿ, ಮೆಲ್ಲ ಟೈಲ್ಸ್ ಮೆಲ್ಲ. ಅಯ್ಯೋ, ರಟ್ಟಿ ಹೋಯ್ತು, ಇಡೀ ಮಾರೆ. ಒಳ್ಳೆದು ಬುದ್ಧಿ ಆದ್ಮೇಲೆ ಹೀಗೆ ಹಾಕಿಬಿಡಿ. ಮತ್ತೆ ಬೇಳೆ ಸೊಪ್ಪು ಹಾಕುವ. ಒಗ್ಗರಣೆದು ಘಮ ಭಾರಿ ಒಳ್ಳೇದುಂಟು. ಮತ್ತೆ ಇಲ್ಲಿ ನೋಡಿ ಅಂತೆ, ಪೇಸ್ಟ್ ನೋಡಿ ಅಂತೆ, ಒಳ್ಳೇದು ಪೇಸ್ಟ್ ಆದದ್ದು ನೋಡಿ. ನಾನು ಆವಾಗ ಮಸಾಲೆ ತೋರಿಸಿದೆಯಲ್ಲ, ಒಳ್ಳೆ ಪೇಸ್ಟ್ ಆಗಿದೆ. ಹುಳಿ ಉಂಟಾ? ಕೊಡಕ್ಕನೆ ಪುಳಿ. ಏನು ನೋಡಿ, ಚಿಕನ್ ಉಂಟು. ಉಪ್ಪ ನಂಗೆ ಏನನ್ನ ಕಮ್ಮಿ ಆದಾಗೆ ಆಯ್ತು. ನಾನು ಎಂತಂತ ಅವರಿಗೆ ನಕ್ಕಿಸಿದ್ದು ನೋಡುವಾಗ ಉಪ್ಪಂತೆ. ಉಪ್ಪು ಹಾಕ್ಲಿಲ್ಲಲ್ಲ ವೀಕ್ಷಕರೇ, ನೀವು ಎಂತ ನೆನಪು ಮಾಡ್ಬೇಕಲ್ಲ. ಹಾಗೆ ಇದು ಸ್ವಲ್ಪ ಕಪ್ಪಾಗುವ ತನಕ ಅಲ್ಲ, ಬ್ರೌನ್ ಆಗುವ ತನಕ ಫ್ರೈ ಮಾಡಿ. ಆಯ್ತು, ಬ್ರೌನ್ ಆಯ್ತು ಮಾರೆ, ಹಾಕಿಬಿಡಿ. ಟೊಮೆಟೊ, ನೀರುಳ್ಳಿ, ಆನಿಯನ್ ಹಾಕಿಬಿಡಿ, ಹುರಿದು ಬಿಡಿ. ತರಕಾರಿ ಮಾಡಿದ ಹಾಗೇನೆ ಮಸಾಲೆ ಮಾತ್ರ ಸ್ವಲ್ಪ ಚೇಂಜ್. ಮತ್ತೆ ಇದೆಲ್ಲ ನೋಡಿ, ಟೊಮೆಟೊ ಉಂಟು, ಇದುಂಟು, ಕೊತ್ತಂಬರಿ ಸೊಪ್ಪು ಹಾಕುವ, ಒಳ್ಳೇದಾಗ್ತದ. ಮತ್ತೆ ಲಾಸ್ಟಿಗೆ ಹಾಕುವ, ಪರಿಮಳಕ್ಕೆ ಒಳ್ಳೇದಾಗ್ತದೆ. ಬಾರಿ ಪರಿಮಳ ಬರ್ತದ. ಟೊಮೆಟೊ ಹಾಕಿ ನಂತರ ಅದಕ್ಕೆ ಉಪ್ಪು ಬೇಕಿದ್ರೆ ಅವರು ಹಾಕಿ, ರಪ್ಪ ಬೇಯುವವರೆಗೆ. ರಪ್ಪ ಬೇಯ್ತದಂತೆ ಉಪ್ಪು ಹಾಕಿದ್ರೆ, ರಪ್ಪ ಸ್ಮೂತ್ ಆಗ್ತದೆ ಉಪ್ಪು ಹಾಕಿದ್ರೆ ಅದರ ಮೇಲೆ. ನಮ್ದು ಮೀನು ನೋಡ್ತೀರಾ ಹೇಗೆ ಕ್ಲೀನ್ ಆಗಿದೆ ನೋಡಿ ಅಂತ, ಎಷ್ಟು ಒಳ್ಳೇದು ಕ್ಲೀನ್ ಆಗಿದೆ. ಬಾಯಿ ಮುಚ್ಚಿ ಈಗ ಒಂದು ವಿಜಿಲ್ ಆಗ್ತದೆ. ಕೊಕ್ಕಡೆ ಇದೆ, ವಿಜಿಲ್ ಆಗಲ್ಲ. ಹೋಯ್ತು, ಎಲ್ಲ ಹೋಯ್ತು, ಎಕ್ಬಿಟ್ಟು ಹೋಯ್ತು ನೋಡಿ ವೀಕ್ಷಕರೇ, ಕಂಡಿ ಹೋಯ್ತು. ನಾ ಹೇಳಿದೆಲ್ಲ ಎಂತ ಗೊತ್ತುಂಟ, ನಾವು ಇದ್ರಲ್ಲಿ ಇಟ್ಟದ್ದು, ಗ್ಯಾಸಲ್ಲಿ ಇಟ್ಟದ್ದು, ಹೋಗಿ ಅಲ್ಲಿ ಹೊರಗೆ ಕೂತ್ಕೊಂಡಿದ್ದು ಪಟ್ಟಂಗ ಮಾತಾಡ್ತಾ.
ಅಲ್ಲೇ ಕಂಟಿದ್ದು ಮಾರೆ ಸ್ವಲ್ಪ. ಪರವಾಗಿಲ್ಲ, ಸ್ವಲ್ಪ ಅಲ್ಲಿಗೆ ಅಡ್ಜಸ್ಟ್ ಮಾಡುವ. ಈಗ ಒಳ್ಳೆ ಇನ್ನು ಅದ್ರದ್ದು ಹಸಿ ಸ್ಮೆಲ್ ಹೋಗೋ ತನಕ ಸ್ವಲ್ಪ ಫ್ರೈ ಆಗ್ಬೇಕು. ಉಪ್ಪು ಹಾಕಿ ನಿಮ್ಮ ರುಚಿಗೆ ತಕ್ಕಷ್ಟು. ಫಿಶ್ ಹಾಕಿ. ಫಿಶ್ ರಟ್ಟಿ ಹೋಯ್ತು ಮಾರೆ ಬನಲೆಯಿಂದ. ನೋಡಿ ಹೀಗೆ ಹಾಕ್ಬೇಕು ಫಿಶ್. ನೋಡಿ ಅಂತೆ ಫಿಶ್ ರೈಸು ನೋಡಿ ಅಂತೆ ಫ್ರೆಶ್ ಉಂಟಲ್ಲ, ಹಾಗೆ ಒಳ್ಳೇದಾಗ್ತದೆ. ಈಗ ಒಳ್ಳೆ ಮೋಪಿಶ್ ಮಾಡಬೇಕು. ಇದು ಫ್ರೈಗೆ ರೆಂಕಿಸಿದಾಗೆ ಆಗಿದೆ. ಒಳ್ಳೇದಾಗ್ಬೋದ ವೀಕ್ಷಕರೇ? ನಾ ಹೇಳ್ತೇನೆ, ಒಳ್ಳೇದಾಗ್ಲಿಲ್ಲ ಅಂತ ಹೇಳ್ತೇನೆ. ಇದೆಂತ ಎಲ್ಲ ಮಸಾಲೆ ಎಲ್ಲ ಅಲ್ಲಿ ಅಲ್ಲಿಗೆ ಪತ್ತಿ ಆಯ್ತು ಅಂಟಿಸಿ ಇಟ್ಟಿದ್ದಾರೆ. ಸ್ಲೋ ಅಲ್ಲಿ ಬೇಯ್ಲಿ ಆಯ್ತಾ. ಇನ್ನವರು ಹೊರಗೆ ಕುತ್ಕೊಡುದಂದ್ರೆ ನಂಗೆ ಭಯ ಆಗ್ತದೆ, ಇನ್ನೊಮ್ಮೆ ಕರೆಂಟ್ ಹಿಡಿತದಂತ, ತಳ ಹಿಡಿತದ. ಕೊತ್ತಂಬರಿ ಸೊಪ್ಪು ಹಾಕಿ ಬಿಡಿ. ಭಾರಿ ಒಳ್ಳೇದು ಕಾಣ್ತಾ ಉಂಟು ಮಾರೆ, ಕಾಣ್ತಾ ಉಂಟು. ಇನ್ನು ರುಚಿ ನೋಡ್ಬೇಕು. ಬನ್ನಿ ಬನ್ನಿ, ಇಲ್ಲಿ ಬನ್ನಿ ವೀಕ್ಷಕರೇ, ಇಲ್ಲಿ ನೋಡಿ. ಓ ಪರಿಮಳನೇ ಭಾರಿ ಒಳ್ಳೆ ಘಮ ಬಂದಿದೆ ಮಾತ್ರ. ಟೇಸ್ಟ್ ನಾನು ಮತ್ತೆ ಹೇಳ್ತೇನೆ. ಒಂದು ಸ್ವಲ್ಪ ಇಳ್ಕೊಳ್ಳಿ, ಅದ್ರದ್ದೆಲ್ಲ ಮಸಾಲೆ ಎಲ್ಲ ಇಳ್ಕೊಳ್ಳಿ. ಸ್ವಲ್ಪ 5 ನಿಮಿಷ ಬಿಡುವ. ನಂಗೆ ಮಾತಾಡುವಾಗನೇ ತೊಡು ಬರ್ತದೆ ಮಾರೆ. ಬನ್ನಿ ಸ್ವಲ್ಪ 5 ನಿಮಿಷ ಬಿಡುವ. ಘಮ ಭಾರಿ ಒಳ್ಳೇದಾಗಿದೆ. ಇದು ಮಾತ್ರ ತುಂಬಾ ಉಷ್ಣ ಮಾರೆ. ಪುಳಿ ಮುಂಚೆ ಎಲ್ಲ ಮಾಡುದು ಕಮ್ಮಿ, ಅಂದ್ರೆ ತುಂಬಾ ಉಷ್ಣ ಅಲ್ಲ, ಹಾಗೆ ಕೆಲವರು ಮಾಡುದಿಲ್ಲ ಪುಳಿ ಮುಂಚಿ. ಅಂದ್ರೆ ಪುಳಿ ಮುಂಚಿ ಟೇಸ್ಟ್ ಮಾತ್ರ ಹೇಳುದೇ ಬೇಡ, ಭಾರಿ ಭಾರಿ ಒಳ್ಳೇದಾಗ್ತದೆ. ನಾನು ಸ್ವಲ್ಪ ಟೇಸ್ಟಿಗೆ ಹಾಕೊಂಡೆ. ನಂಗಿಲ್ಲ ಇದ್ರದ್ದು ಸ್ಮೆಲ್ ನೋಡುವಾಗದೆ ತೊಡು ಬರ್ತಾ ಉಂಟು. ಇದು ಹೇಳುದೇ ಬೇಡ, ಅದಿಲ್ಲ ಪುಳಿ ಮುಂಚೆ ಅಲ್ಲ, ಸ್ವಲ್ಪ ಪುಳಿ ಜಾಸ್ತಿ ಉಂಟು, ಉಪ್ಪು ಜಾಸ್ತಿ ಉಂಟು, ಖಾರ ಜಾಸ್ತಿ ಉಂಟು. ಹಾಗೆ ಇದ್ರದ್ದೊಂದು ಟೇಸ್ಟ್ ಮಾಡುವ. ಈ ಮಾಂಸ ಇಟ್ಕೊಂಡು ಈ ಗಸಿಗೆ ಹೀಗೆ ಡಿಗ್ ಮಾಡಿ, ಹಾಗೆ ಡಿಗ್ ಮಾಡಿ, ಹೀಗೆ ಡಿಗ್ ಮಾಡಿ. ಭಾರಿ ಒಳ್ಳೇದುಂಟು ಮಾರೆ. ನೋಡಿ ಅಂತೆ ವೀಕ್ಷಕರೇ, ಮಸಾಲೆ ಎಲ್ಲ ಒಳ್ಳೆ ಹಿಡಿದಿದೆ ಇದಕ್ಕೆ. ಇದು ಉಂಟಲ್ಲ, ಇದು ಇದು ಈ ಮೀನನ್ನು ಹೀಗೆ ಇಟ್ಕೊಳ್ಬೇಕು. ಇದು ಸಣ್ಣದು ತರುಬೂತ ಎಲ್ಲ, ಹಾಗೆ ಈ ತರುಬೂತೆಯನ್ನು ನೋಡಿ. ಮತ್ತೆ ಈಗ ಒಂದು ಇಡೀ ಫುಲ್ ಹಾಕೊಂಡೆದ. ಮುಳ್ಳಿಲ್ಲ, ಮುಳ್ಳೆಲ್ಲ ಪುಳಿಯಾಗಿ ನನ್ನ ಹೊಟ್ಟೆ ಒಳಗೆ ಉಂಟು. ಬಿಸಾಡ್ಲಿಕ್ಕೆ ಎಂತ ಇಲ್ಲ. ತರುಬೂತ ಎಲ್ಲ ಮುಳ್ಳು ಸಹ ತಿನ್ನುದೇ, ಮುಳ್ಳಲ್ಲಿ ಸಹ ವಿಟಮಿನ್ ಎಲ್ಲ ಉಂಟು, ಗೊತ್ತುಂಟಾ? ಹೊಟ್ಟೆ ಅಂತೂ ಫುಲ್ ಆಯ್ತು. ನಂದು ಊಟ ಸಹ ಆಯ್ತು ಅದ್ರೊಟ್ಟಿಗೆ. ಹಾಗೆ ಭಾರಿ ರುಚಿತ್ತು. ಅದರದ್ದು ಮಾಡಿದ ಕೈಗೆ ಒಂದು ಕಿತ್ತು ಕೊಡಬೇಕಿತ್ತು, ಅಷ್ಟು ಒಳ್ಳೇದಿತ್ತು. ಸ್ಮೆಲ್ ಎಲ್ಲ ಸ್ವಲ್ಪ ಸಹ ಬರಲಿಲ್ಲ, ಎಲ್ಲ ಹೊಟ್ಟೆ ಒಳಗೆ ಹೋಯ್ತು. ನನಗೆ ಸ್ಮೆಲ್ ಅಂತೂ ಗೊತ್ತೇ ಆಗಲಿಲ್ಲ. ಅದಕ್ಕೆಲ್ಲ ಅರಶಿನ ಎಲ್ಲ ಹಾಕಿದೆ ಅಲ್ಲ, ಹಾಗೆಲ್ಲ ಪೊರಲ್ ಸ್ಮೆಲ್ ಗಿರಲ್ ಸ್ಮೆಲ್ ಎಂತ ಇರಲಿಲ್ಲ. ಭಾರಿ ರುಚಿಯಾಗಿತ್ತು. ಹಾಗೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ. ಜೈ ಶ್ರೀರಾಮ್.